ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಸಮನ್ವಯತೆ ಕೊರತೆ ಇದೆ ಅನ್ನುವಂತ ಮಾತು ಎಲ್ಲಿ ಎ ಮಂಜು ಅವರು ಹೇಳಿದ್ದಾರೆ. ಎಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿದೆ. ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯತೆ ಇಲ್ಲ ಅಂತ ಒಂದಷ್ಟು ಜನ ಸಮಾಧಾನಗೊಂಡಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ, ನಿಮ್ ಕೆಲಸ ನೀವು ಮಾಡಿ, ಇಲ್ಲಿ ಯಾರೋ 2-3 ಜನ ಮಾತಾಡೋದಲ್ಲ, ತಲೆ ಕೆಡಿಸ್ಕೊಬೇಡಿ. ಜೆಡಿಎಸ್ ಜೊತೆಗ ನನಗೆ ಇಡೀ ರಾಜ್ಯದಲ್ಲಿ ಗೊತ್ತಿಲ್ಲ, ಆದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಜೆಡಿಎಸ್ ಕಾರ್ಯಕರ್ತರು ಮುಖಂಡರನ್ನ ವಿಶ್ವಾಸವಾಗಿ ಇಟ್ಕೊಂಡಿದ್ದೀನಿ. ಎರಡೂ ಪಕ್ಷಗಳ ಜೊತೆ ಒಂದು ಸಮನ್ವಯತೆಯನ್ನ ಸಾಧನೆ ಮಾಡಿ ಚುನಾವಣೆಗಳಲ್ಲಿ ಕೂಡ, ಸ್ಥಳೀಯ ಚುನಾವಣೆಗಳಾದಾಗೂ ಕೂಡ ನಾನು ಅವ್ರ ಜೊತೆಯಲ್ಲಿ ಸಮನ್ವಯನ ಸಾಧಿಸ್ಕೊಂಡು ನಾವು ಚುನಾವಣೆಗಳಿಗೆ ಗೆಲ್ತಾ ಇದ್ದೀವಿ, ಕೆಲವು ಚುನಾವಣೆಗಳನ್ನ ಎದುರಿಸ್ತಾ ಇದ್ದೀವಿ. ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಸಮನ್ವಯತೆಯಿಂದ ನೀವು ಹೇಳ್ದಂಗೆ ಮಾಡಿದ್ರೆ ಅದು ನಮ್ಮ ಎರಡೂ ಪಕ್ಷಗಳಿಗೇನೆ ಅದು ಲಾಭ. ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಸಮನ್ವಯತೆ ಕೊರತೆ ಇದೆ ಅನ್ನುವಂತ ಮಾತು ಎಲ್ಲಿ ಎ ಮಂಜು ಅವರು ಹೇಳಿದ್ದಾರೆ. ಎಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿದೆ. ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯತೆ ಇಲ್ಲ ಅಂತ ಒಂದಷ್ಟು ಜನ ಸಮಾಧಾನಗೊಂಡಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ, ನಿಮ್ ಕೆಲಸ ನೀವು ಮಾಡಿ, ಇಲ್ಲಿ ಯಾರೋ 2-3 ಜನ ಮಾತಾಡೋದಲ್ಲ, ತಲೆ ಕೆಡಿಸ್ಕೊಬೇಡಿ. ಜೆಡಿಎಸ್ ಜೊತೆಗ ನನಗೆ ಇಡೀ ರಾಜ್ಯದಲ್ಲಿ ಗೊತ್ತಿಲ್ಲ, ಆದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಜೆಡಿಎಸ್ ಕಾರ್ಯಕರ್ತರು ಮುಖಂಡರನ್ನ ವಿಶ್ವಾಸವಾಗಿ ಇಟ್ಕೊಂಡಿದ್ದೀನಿ. ಎರಡೂ ಪಕ್ಷಗಳ ಜೊತೆ ಒಂದು ಸಮನ್ವಯತೆಯನ್ನ ಸಾಧನೆ ಮಾಡಿ ಚುನಾವಣೆಗಳಲ್ಲಿ ಕೂಡ, ಸ್ಥಳೀಯ ಚುನಾವಣೆಗಳಾದಾಗೂ ಕೂಡ ನಾನು ಅವ್ರ ಜೊತೆಯಲ್ಲಿ ಸಮನ್ವಯನ ಸಾಧಿಸ್ಕೊಂಡು ನಾವು ಚುನಾವಣೆಗಳಿಗೆ ಗೆಲ್ತಾ ಇದ್ದೀವಿ, ಕೆಲವು ಚುನಾವಣೆಗಳನ್ನ ಎದುರಿಸ್ತಾ ಇದ್ದೀವಿ. ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಸಮನ್ವಯತೆಯಿಂದ ನೀವು ಹೇಳ್ದಂಗೆ ಮಾಡಿದ್ರೆ ಅದು ನಮ್ಮ ಎರಡೂ ಪಕ್ಷಗಳಿಗೇನೆ ಅದು ಲಾಭ.